ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇರತಕ್ಕಂಥವರಿಗೆ ಸಾಮಾನ್ಯವಾಗಿ ನಾವು ಶುಭಫಲವನ್ನು ಹೇಳಿದ್ದೀವಿ. ಸಣ್ಣ ಪುಟ್ಟ ತೊಂದರೆ ಇದೆ ಅಂತ ನಾವು ಹೇಳಿದ್ವಿ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳು ಗ್ರಹ ರೂಪದಲ್ಲಿದ್ದು ಶುಭವನ್ನು ಅಶುಭವನ್ನು ಮಾಡುತ್ತೆ ಅಂತಲೂ ಕೂಡ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತೀವಿ. ಹೀಗೆ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಶುಭಾಶುಭ ಫಲಗಳು ನಮಗೆ ನಮ್ಮ ಪೂರ್ವಾಜಿತ ಕರ್ಮದಿಂದ ಮತ್ತು ನಾವು ನಡೆದುಕೊಳ್ಳುವ ರೀತಿಯಿಂದ ಬರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಅವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಣ್ಣ ಪುಟ್ಟ ಅಡೆತಡೆಗಳಿದ್ದರೂ ಕೂಡ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಅನುಕೂಲ ಆಗುತ್ತೆ, ದುಡ್ಡು ಕಾಸು ಬೇಕಾದಷ್ಟು ಕೈಗೆ ಬರುತ್ತೆ, ಅದು ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರು ಎಲ್ರಿಗೂ ಏನು ಬಿಸ್ನೆಸ್ ಮಾಡ್ತಾರೆ ಅವರಿಗೆಲ್ಲ ಅನುಕೂಲ ಆಗ್ತದೆ. ಯಾಕೆ ಅಂದರೆ ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಈ ಒಂದು ರಾಶಿಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಆಗ್ತಾನೆ ಗುರುವಿನ ದೃಷ್ಟಿ ಇದೆ. ಅವನು ಇರೋ ಜಾಗ ಚೆನ್ನಾಗಿಲ್ಲ ಅಂದರೂ ಕೂಡ, ಅಂದರೆ ಅಷ್ಟಮದಲ್ಲಿ ಇದ್ದರೂ ಕೂಡ 8ನೇ ಮನೆಯಲ್ಲಿ ಇರೋದು ನಷ್ಟಸ್ಥಾನ, ರಂಧ್ರಸ್ಥಾನ ಆದರೂ ಕೂಡ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾಕೆಂದರೆ ಗುರುದೃಷ್ಟಿ ಒಳ್ಳೆಯದು. ಗುರು ಇರೋ ಮನೆ ಚೆನ್ನಾಗಿಲ್ಲ ಅಂದರೂ ಕೂಡ ಗುರು ಅಷ್ಟಮದಲ್ಲಿದ್ದಾನೆ, ಅವನು ಚೆನ್ನಾಗಿಲ್ಲ, ಒಪ್ಕೋತೀವಿ ವೃಶ್ಚಿಕರಾಶಿಗೆ. ಆದರೆ ದ್ವಿತೀಯ ಪಂಚಮಾಧಿಪತಿ ಈ ರಾಶಿಗೆ ಯುವಕಾರಕನೂ ಆಗ್ತಾನೆ, ಮತ್ತು ಧನಸ್ಥಾನಾಧಿಪತಿ, ಕುಟುಂಬಸ್ಥಾನಾಧಿಪತಿ ಮತ್ತು ವಾಕ್ಸ್ಥಾನಾಧಿಪತಿಗೂ ಆಗ್ತಾನೆ. ಅಲ್ಲಿಗೆ ಅವನು ಗುರುದೃಷ್ಟಿ ಇದೆ, ಗುರುದೃಷ್ಟಿ ಒಳ್ಳೆಯದು. ಹಾಗಾಗಿ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನೂ ಕೆಲವೊಂದು ಅಡಚಣೆ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳೆಲ್ಲ ಇರ್ಬೋದು, ಜಾಸ್ತಿ ಇರ್ತದೆ ಈ ರಾಶಿಯವರಿಗೆ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಇದು ಸೇನಾಧಿಪತಿ ರಾಶಿ, ಕುಜನ ರಾಶಿ ಆಗಿರೋದ್ರಿಂದ. ಮತ್ತು ಕಾಲಪುರುಷ ರಹಸ್ಯಕ್ಷೇತ್ರವೂ ಕೂಡ ಈ ವೃಶ್ಚಿಕ ರಾಶಿ ಆಗಿರ್ತದೆ. ಕೆಲವೊಂದಷ್ಟು ಗುಪ್ತದಲ್ಲಿರ್ತಕ್ಕಂಥದ್ದು, ಗುಪ್ತ ವಿಚಾರಗಳು, ಕೆಲವೊಂದಷ್ಟು ದುಡ್ಡಿನ ವಿಚಾರಗಳು, ಆ ಥರದ್ದು ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ತಾವು ಯಾವುದೇ ಇದ್ದರೂ ಕೂಡ ಅದನ್ನು ನಾವು ಟ್ರಾನ್ಸ್ಪರೆಂಟ್ ಆಗಿ ಇಟ್ಬಿಡ್ಬೇಕು. ಕೆಲವು ದುಡ್ಡು ಒಂದು ಕಡೆಯಲ್ಲಿ ಇಟ್ಟಿರ್ತೀವಿ, ನಮಗೇನೋ ಒಂದು ತೊಂದರೆ ಆಗ್ತದೆ, ಅದನ್ನು ಯಾರು ಹೇಳಿಟ್ಟರೆ ಅದು ಅನುಕೂಲ ಆಗ್ತದೆ. ಕೆಲವೊಂದಷ್ಟು ವಿಚಾರಗಳನ್ನು ಹಾಗೆ ಮುಟ್ಟಿ ಇಟ್ಟಿರ್ತೀವಿ, ಯಾವಾಗಲೋ ಸಮಸ್ಯೆ ಬರ್ತದೆ, ಅದನ್ನು ಕೂಡ ಬಿಡಿಸಿ ಹೇಳೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತು ಹೀಗೆ ಸಣ್ಣ ಪುಟ್ಟ ತೊಂದರೆಗಳು ಈ ರಾಶಿ ಫಲದಿಂದ ಇರ್ತದೆ, ವ್ಯಕ್ತಿಗತವಾದ ಫಲ ಅಲ್ಲ ಇದು ರಾಶಿಗೆ ಇರತಕ್ಕಂಥ ಫಲಗಳು. ಮತ್ತು ಕೆಲವೊಂದಷ್ಟು ಗುರುಗಳೇ ನೀವು ನೋಡಿ ನಮಗೆ ಕೆಟ್ಟದ್ದಾಗತ್ತೆ ಅಂತ ಹೇಳಿದ್ರಿ, ನನಗೆ ಕೆಟ್ಟದ್ದಾಗಲಿಲ್ಲ, ಅಥವಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರಿ, ಒಳ್ಳೇದಾಗಲಿಲ್ಲ. ಕೆಲವೊಂದಷ್ಟು ನಿಮ್ಮ ಒಂದು ಯೋಚನೆಗಳಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಜಾತಕದ ಪ್ರಭಾವ, ದಶಾಭುಕ್ತಿಗಳ ಪ್ರಭಾವ ಕೂಡ ಇದ್ರ ಮೇಲೆ ಇರುತ್ತೆ. ರಾಶಿ ಫಲ ಅಂದರೆ ಗೋಚರದಲ್ಲಿ ನಾವು ಗ್ರಹಗಳ ಸಂಚಾರವನ್ನು ನೋಡಿ ಮಾತಾಡ್ತಕ್ಕಂಥದ್ದು ಇದು ರಾಶಿ ಫಲ. ಜಾತಕವನ್ನು ನೋಡಿ ಹೇಳ್ತಕ್ಕಂಥದ್ದು ಜಾತಕ ಫಲ. ಇದು ರಾಶಿ ಫಲ, ಜಾತಕ ಫಲ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಒಂದು ರಾಶಿ ಫಲದಲ್ಲಿ ಈ ಚಿಂತನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಟದಿಂದ ಪಾರಾಗ್ತಾರೆ. ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ. ಮನೆ, ಫ್ಲಾಟು, ಕಾರು ಎಲ್ಲವನ್ನು ಕೂಡ ತಾವು ತೆಗೆದುಕೊಳ್ಬೋದು. ಆನಂತರದಲ್ಲಿ ಮಕ್ಕಳ ವಿಚಾರದಲ್ಲಿ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರು ಆಗ್ತಾರೆ, ಜ್ಞಾನವಂತರಾಗ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ, ಅವರು ಕೂಡ ಒಳ್ಳೆಯದಾಗ್ತಾರೆ. ಮತ್ತು ಮನೆ, ಫ್ಲಾಟು, ಕಾರು ತೆಗೆದುಕೊಳ್ಳುವಂಥ ಯೋಗ, ಸ್ಕೂಲು ಕಾಲೇಜು ಕಟ್ಟಿಸುವಂಥ ಯೋಗ, ಆಸ್ಪತ್ರೆ ಕಟ್ಟಿಸುವಂಥ ಯೋಗ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜನ್ನು ಕೂಡ ಕಟ್ಟಿಸುವಂಥ ಯೋಗಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ರಾಜಕೀಯ ವರ್ಗದಲ್ಲಿ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಸಂಘ ಸಂಸ್ಥೆ ಇದ್ದರೆ ಅದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಸಮಾಜಮುಖಿ ಕೆಲಸ ಮಾಡಿದ್ರೆ ಅದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿರುವಂಥ ಯೋಗ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಈ ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಆಸಕ್ತಿ, ಸಾಹಸ, ಪರಾಕ್ರಮ ಬಹಳವಾಗಿರ್ತಕ್ಕಂಥ ಯೋಗ ಈ ಕುಜನ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ರಾಶಿ. ವಿದ್ಯುತ್ ಕಾಂತಿ ಸಮಪ್ರಭಂ, ವಿದ್ಯುತ್ತಿಗೆ ಯಾವ ರೀತಿಯಾಗಿರ್ತಕ್ಕ ಶಕ್ತಿ ಸಾಮರ್ಥ್ಯ ಇರುತ್ತೆ, ಆ ಥರ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಒಂದು ಯೋಗ ಈ ಒಂದು ವೃಶ್ಚಿಕ ರಾಶಿಯವರದ್ದು. ಇನ್ನು ದಾಂಪತ್ಯ ವಿಚಾರವನ್ನು, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಸರಿ ಹೋಗ್ತದೆ. ಸ್ವಲ್ಪ ಹಠ ಸ್ವಭಾವ ತಮಗಿರೋದ್ರಿಂದ ಹಠ, ಕೋಪ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಸೇನಾಧಿಪತಿ ರಾಶಿ ಕುಜನ ರಾಶಿ, ಹಾಗಾಗಿ ಅದು ಇರ್ತದೆ. ಅದು ರಾಶಿಯ ಫಲದಿಂದ ಇರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ನಮ್ಮ ದೋಷ ಅಲ್ಲ, ಅದು ರಾಶಿಯ ಫಲದ ದೋಷ. ಹಾಗಾಗಿ ಆ ದೋಷ ಹೋಗಿ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ತಾಳ್ಮೆ ಕಳ್ಕೋಬಾರ್ದು ಅನ್ನೋ ಒಂದು ಚಿಂತನೆ ನಾವು ಇಟ್ಕೊಂಡ್ರೆ ಸಾಕು. ಅಷ್ಟಮದಲ್ಲಿ ಗುರು ಇದ್ದಾನೆ, ಅಷ್ಟಮದಲ್ಲಿ ಗುರು ಇದ್ರೆ ಏನಾಗ್ತದೆ, ದುಡ್ಡು ಖರ್ಚಾಗ್ತದೆ. ದುಡ್ಡು ಖರ್ಚಾಗಬೇಕು ಅಂದ್ರೆ ಎಲ್ಲಿ ದುಡ್ಡು ಬರಬೇಕು, ಬಂದರೆ ಖರ್ಚಾಗ್ತದೆ ಅಂದರೆ ಬರುತ್ತೆ ಅಂತ ಲೆಕ್ಕ. ಆಗಿ ಬರುತ್ತೆ, ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಏನೋ ಒಂದು ಇನ್ವೆಸ್ಟ್ಮೆಂಟ್ ತುಂಬ ಮಾಡಿರ್ತೀರಿ, ಅದು ಆಗ್ತದೆ. EMI ಮತ್ತೊಂದು ಇನ್ನೊಂದು ಹೋಗ್ತಾ ಇರ್ತದೆ, ಅದಕ್ಕೂ ಚಿಂತನೆ ಬೇಡ ನಿಮಗೆ. ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ರಾಶಿಯಲ್ಲಿ ನೀಚ ಆಗ್ತಾನೆ, ಆದರೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ಅದು ಸ್ಥಾನದ ಬಲ ಇದೆ, ಅದು ಮಿತ್ರ ಸ್ಥಾನ, ಏನು ಚಿಂತೆ ಇಲ್ಲ, ಅದು ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಮತ್ತು 10ರಲ್ಲಿ ಕೇತು, ದಶಮ ಸ್ಥಾನದಲ್ಲಿ ಕೇತು ಇರೋದು ಏನು ಮಾಡ್ತಾನೆ, ಕೇತು ಎಲ್ಲ ಕೆಲಸಗಾರನ್ನು ಕಟ್ ಮಾಡ್ತಾನೆ. ನೀವು ಪ್ರಮೋಷನ್ ಆಗಕ್ಕೆ ಬಿಡೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಪ್ರೈವೇಟ್ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗಕ್ಕೆ ಬಿಡೋದಿಲ್ಲ, ಕಾಲು ಎಳಿತಾನೆ. ಅಲ್ಲಿ ಎಲ್ಲ ಕೆಲಸನ ಕಟ್ ಮಾಡ್ತಾನೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಮದುವೆ ಆಗದೆ ಇರತಕ್ಕಂಥವ್ರಿಗೆ, ಅವರಿಗೆ ಸ್ವಲ್ಪ ಮದುವೆ ಆಗುತ್ತೆ ಅನ್ನುವಂಥಲ್ಲಿ ಕಟ್ಟಾಗ್ತದೆ. ಇನ್ನು ಕೆಲಸ ನಮಗೆ ಪ್ರಮೋಷನ್ ಸಿಗುತ್ತೆ ಅನ್ನೋದ್ರಲ್ಲಿ ಕಟ್ಟಾಗ್ತದೆ. ಯಾವುದೇ ಕೆಲಸವನ್ನು ಒಂದು ಸಲತ್ತೆ ಹೋದರೆ ಆಗತಕ್ಕಂಥ ಕೆಲಸಕ್ಕೆ 4 ಸಲ ಓಡಾಡಬೇಕಾಗತ್ತೆ. ಅದು ಹಾಗಾಗಿ ಅದು ಸ್ವಲ್ಪ ತೊಂದರೆ ಇರುತ್ತೆ, ನೋಡ್ಕೊಳ್ತಕ್ಕಂಥದ್ದು. ವಾಸ್ತು ಸಂಬಂಧಪಟ್ಟದ ತೊಂದರೆ ಇದ್ದರೆ ಅದು ಸರಿಪಡಿಸ್ಕೊಳ್ಳುತ್ತೆ, ಭಾಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಮತ್ತು ನಿಮಗೆ ಕೆಲಸದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದ್ದರೂ ಕೂಡ ಜೀವನದಲ್ಲಿ ತೊಂದರೆ, ತೊಡಗು, ಕಷ್ಟಗಳು ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಒಳ್ಳೆ ಫಲ, ಸಾಮಾನ್ಯ ಮಧ್ಯಫಲ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ತೀವಿ. ಒಂದು ವೇಳೆ ವೃಶ್ಚಿಕ ರಾಶಿಯವರ ತೊಂದರೆ, ತೊಡಗು, ಕಷ್ಟದಲ್ಲಿದ್ದರೆ ಹತ್ತಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಅರ್ಚನೆ ಮಾಡಿ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.